ರೇಪೇರ್ ಮಗ್ಗ ಇನ್ನೊಂದು ಮತ್ತೊಂದು ಅವೆಲ್ಲ ಹಾಕೋಕ್ಕೆ ಬಂಡವಾಳ ಇರ್ತೈತೆ. ಈ ಕಷ್ಟಪಟ್ಟು ಕೂಲಿ ಮಾಡೋವಂಥವ್ರಿಗೆ 10 ರೂಪಾಯಿ ಕೂಲಿ ಹಾಕ್ಕೊಡೋಕ್ಕೆ ಅವ್ರಿಗೆ ಕೈ ಬರೋಲ್ಲ. ನಷ್ಟ ಆದಾಗ ರೈತರು ತಮಗೆ ಬೇಸರ ಆಗಿ ನಿರಾಶಾಗಿ ಈರುಳ್ಳಿಗಳನ್ನು, ಟಮಾಟೋಗಳನ್ನು, ಅನೇಕ ತರಕಾರಿಗಳನ್ನು ರಸ್ತೆಗೆ ಚೆಲ್ಲಿದ್ದು ನೀವು ನೋಡಿದ್ದೀವಿ, ನಾವು ನೋಡಿದ್ದೀವಿ. ಉದಾಹರಣೆಗೆ ಅದೇ ರೀತಿ ನೇಗೆ ಉದ್ಯಮದಲ್ಲಿ ಯಾವುದಾದ್ರೂ ಒಬ್ಬ ಮಾಲೀಕರು ಸ್ವಾಮಿ ಸೀರೆಗಳನ್ನು ವ್ಯಾಪಾರ ಇಲ್ಲ ಅಂತ ರಸ್ತೆಗೆ ತಂದು ಚೆಲ್ಲಿದ್ದು ನೋಡಿದ್ದೀರಾ ಸ್ವಾಮಿ? ಯಾರಾದರೂ ಒಬ್ಬ ಮಾಲೀಕ ಆತ್ಮಹತ್ಯೆ ನೋಡಿದ್ದೀರಾ ಸ್ವಾಮಿ? ಮುಂದಕ್ಕೆ ತಾನ ತೊಂದರೆ ಆಗುತ್ತೆ. ಇವಾಗಲೇ 5ರಿಂದ 10 ಸಾವಿರ ಜನ ಆಲ್ರೆಡಿ ಬರೋ ಇದೈತೆ. 5,000 ಜನ ಅವರು ಕುಟುಂಬಗಳಾದರೆ ನಿಮ್ಮ ಪರಿಸ್ಥಿತಿ, ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಆಲೋಚನೆ ಮಾಡಿ. ವಲಸೆ ಕಾರ್ಮಿಕರ ಕಾನೂನು 1979 ಕಾನೂನು ಪ್ರಕಾರ ಯಾವುದೇ ಒಬ್ಬರು ಮಾಲೀಕರು ವಲಸೆ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸ್ಕೊಬೇಕು ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ಪರ್ಮಿಷನ್ ತೊಗೊಂಡಿರಬೇಕು. ನಮ್ಮ ದೊಡ್ಡಬಳ್ಳಾಪುರದ ಕೂಲಿ ಕಾರ್ಮಿಕರು ಎಲ್ಲ ಒಗ್ಗಟ್ಟಾದ್ರೇ ಈ ಹೊರ ರಾಜ್ಯದಿಂದ ಬಂದಿರೋರನ್ನಾಗಲಿ ಅವ್ರನ್ನ ಇಟ್ಕೊಂಡಿರೋ ಮಾಲೀಕರನ್ನಾಗಲಿ ಬುದ್ಧಿ ಕಲಿಸೋಕ್ಕೆ ಇದೊಂದು ಒಳ್ಳೆ ಅವಕಾಶ. ಕರ್ನಾಟಕದ ಎಲ್ಲ ಪ್ರೀತಿಯ ಕೂಲಿ ನೇಕಾರ ಕಾರ್ಮಿಕರಿಗೆ ನಮಸ್ಕಾರ. ನಾವು ದೊಡ್ಡಬಳ್ಳಾಪುರದ ಎಲ್ಲ ಕೂಲಿ ಕಾರ್ಮಿಕರು ಇವತ್ತಿಲ್ಲಿ ಸೇರಿದ್ದೀವಿ, ನೇಕಾರ ಕಾರ್ಮಿಕರು. ವಿಷಯ ಏನಪ್ಪ ಅಂತಂದರೆ, ನಾವು ನವೆಂಬರ್ 3ನೇ ತಾರೀಕು ಅಂದರೆ ಹೋದ ವರ್ಷ ದೊಡ್ಡಬಳ್ಳಾಪುರದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆ ಮಾಡಿದ್ವಿ. ಆ ಸಭೆಯಲ್ಲಿ ನಮಗೆ ಸಾಕಷ್ಟು ಜನ, ಸಾವಿರಾರು ಜನ ಕೂಲಿ ಕಾರ್ಮಿಕರು ಪ್ರೋತ್ಸಾಹ ನೀಡಿದರು. ಅದಾದಮೇಲೆ ಇತ್ತೀಚೆಗೆ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ, ನೀವು ಕಚೇರಿ ಮಾಡಿದ್ರಿ, ಅವಾಗ ಹೋರಾಟ ಮಾಡಿದ್ರಿ, ತಣ್ಣಗಾಗ್ಬಿಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ನಾವು ತಣ್ಣಗಾಗಿಲ್ಲ, ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ನೀವು ಮತ್ತೆ ನಮ್ಮ ಜೊತೆ ಸೇರಬೇಕು. ನಿಮಗೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ. ಅನೇಕ ರಾಜಕಾರಣಿಗಳು ಮತ್ತು ನೇಕಾರ ಮುಖಂಡರು ಹೇಳ್ತಾರೆ ವೇದಿಕೆ ಮೇಲೆ ನಿಂತಾಗ, ರೈತರು ಮತ್ತು ನೇಕಾರರು ದೇಶದ 2 ಕಣ್ಣಿದ್ದಂಗೆ ಅಂತ ಹೇಳ್ತಾರೆ ಅಲ್ವಾ? ನಿಜ. ರೈತರು ಬೆಳೆ ಬೆಳೀತಾರೆ, ಸಾಲ ಮಾಡ್ತಾರೆ, ಸರ್ಕಾರದ ಹತ್ರ ಸಾಲ ತೀರಿಸ್ತಾರೆ. ಅವ್ರಿಗೆ ನಷ್ಟ ಆದಾಗ ರೈತರು ತಮಗೆ ಬೇಸರ ಆಗಿ ನಿರಾಶಾಗಿ ಈರುಳ್ಳಿಗಳನ್ನು, ಟಮಾಟೋಗಳನ್ನು, ಅನೇಕ ತರಕಾರಿಗಳನ್ನು ರಸ್ತೆಗೆ ಚೆಲ್ಲಿದ್ದು ನೀವು ನೋಡಿದ್ದೀವಿ, ನಾವು ನೋಡಿದ್ದೀವಿ. ಉದಾಹರಣೆಗೆ ಅದೇ ರೀತಿ ನೇಗೆ ಉದ್ಯಮದಲ್ಲಿ ಯಾವುದಾದ್ರೂ ಒಬ್ಬ ಮಾಲೀಕರು ಸ್ವಾಮಿ ಸೀರೆಗಳನ್ನು ವ್ಯಾಪಾರ ಇಲ್ಲ ಅಂತ ರಸ್ತೆಗೆ ತಂದು ಚೆಲ್ಲಿದ್ದು ನೋಡಿದ್ದೀರಾ ಸ್ವಾಮಿ? ಯಾರಾದರೂ ಒಬ್ಬ ಮಾಲೀಕ ಆತ್ಮಹತ್ಯೆ ನೋಡಿದ್ದೀರಾ ಸ್ವಾಮಿ? ದಯವಿಟ್ಟು ನೀವು ತಿಳ್ಕೊಬೇಕು ವಿಷಯಗಳನ್ನು. ನಾವು ವಿಷಯಗಳನ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ ತಡ ಆಗಿದೆ ಅಷ್ಟೇ. ನಾವು ಹೋರಾಟ ನಿಲ್ಲಿಸಿಲ್ಲ, ತಣ್ಣಗಾಗಿದ್ದೀವಿ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಕಾರ್ಮಿಕರು ದಯವಿಟ್ಟು ಆ ಥರ ತಿಳ್ಕೊಂಬೇಡಿ. ನಾವು ವಿಷಯಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ರೈತರು ಆತ್ಮಹತ್ಯೆ ಮಾಡ್ಕೊಂಡು ನೋಡಿದ್ದೀರಾ, ಆದರೆ ಒಬ್ಬೊಬ್ಬರು ನೇಕಾರ ಮಾಲೀಕರು ಯಾರು ಆತ್ಮಹತ್ಯೆ ಮಾಡ್ಕೊಂಡು ನೋಡಿದ್ದೀರಾ ನೀವು? ಇಲ್ಲ. ಯಾರು ರೋಡಿಗೆ ತಂದು ಸೀರೆ ಹಾಕಲ್ಲ ಸ್ವಾಮಿ, ವ್ಯಾಪಾರ ಇಲ್ಲ ಅಂತ ಸುಳ್ಳು ಹೇಳ್ತಾರೆ, ಸೀರೆ ಹೋಗಲ್ಲ ಅಂತ ಸುಳ್ಳು ಹೇಳ್ತಾರೆ ಅಲ್ವಾ? ವ್ಯಾಪಾರ ನಡೀತಾನೆ ಇರುತ್ತೆ. ನಮಗೆ ಸುಳ್ಳು ಹೇಳಿ ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಅದೇ ಕೆಲವು ಮಾಲೀಕರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಅನೇಕ ಬಿಸ್ನೆಸ್ ಮನ್ಗಳಾಗಿದ್ದಾರೆ. ಕೂಲಿ ಕಾರ್ಮಿಕರ ಮಕ್ಕಳು ಎಲ್ಲಿದ್ದೀವಿ ತೋರಿಸಿ ನೀವು. 100ರಲ್ಲಿ ಒಬ್ಬರು ಇಬ್ಬರು ಅಷ್ಟೇ ಚೆನ್ನಾಗಿರೋದು. ಇನ್ನೆಲ್ಲ ನಾವು ಕೂಲಿ ಕಾರ್ಮಿಕರ ಮಕ್ಕಳು ಕೂಲಿ ಮಾಡ್ಕೊಂಡೇ ಇದ್ದೀವಿ. ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಾವು ಕಾರ್ಮಿಕರೆಲ್ಲ ಒಗ್ಗಟ್ಟಾಗಬೇಕು. ಇಲ್ಲ ಅಂದರೆ ಇವರ ಒಂದು ಮತ್ತದೇ ಮುಂದುವರಿತಾ ಇರುತ್ತೆ. ಈಗ ಎಷ್ಟೋ ಜನಕ್ಕೆ ನೇಕಾರ ಸಮ್ಮಾನ ಯೋಜನೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದಾರಾ ಮುಖಂಡರು? ಇಲ್ಲ. ಇದೆಷ್ಟೋ ಜನಕ್ಕೆ ಇಲ್ಲೇ ಎಷ್ಟೋ ಜನಕ್ಕೆ ಬಂದಿಲ್ಲ. ಸಮ್ಮಾನ ಯೋಜನೆ ಬಂದಿದೆಯಾ? ಇಲ್ಲೇ ಬಂದಿಲ್ಲ. ಕೇಳೋರು ಯಾರು ಇಲ್ಲ. ನಮ್ಮ ಕಷ್ಟಗಳಿಗೆ, ನಮಗೆ ಆಗಿರೋ ಅನ್ಯಾಯಕ್ಕೆ ನಾವೇ ಹೋರಾಟ ಮಾಡಬೇಕು ಸರ್. ಯಾರು ಬರಲ್ಲ ನಮ್ಮ ಜೊತೆ ದುಡ್ಡಿಲ್ಲ ನಮ್ಮ ಹತ್ರ. ಇಲ್ಲಿ ಅಟ್ಲೀಸ್ಟ್ ಒಗ್ಗಟ್ಟು ಬೇಕು. ದುಡ್ಡಿನ ಬದಲು ಒಗ್ಗಟ್ಟು ಸಿಕ್ಕಿದ್ರೆ ಅದ್ಭುತವಾಗಿ ಹೋರಾಟ ಮಾಡ್ಬೋದು. ಕಾನೂನುಗಳಿರೋದು ಜನರಿಗೋಸ್ಕರ, ಜನ ಇರೋದು ಕಾನೂನಿಗೋಸ್ಕರ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ನೇಕಾರ ಗುರುತಿನ ಚೀಟಿ ಇಲ್ವೋ ಬನ್ನಿ, ನೇಕಾರ ಸಮ್ಮಾನ ಹಣ ಯಾರಿಗೆ ಬರ್ತಾಯಿಲ್ಲ ಬನ್ನಿ, ಯಾರ್ಯಾರಿಗೆ ಮಗ್ಗ ಸಿಕ್ಕಿಲ್ವೋ ಬನ್ನಿ, ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಬನ್ನಿ, ಎಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡೋಣ. ಇದು ನಮ್ಮ ಮನೆಗೋಸ್ಕರ ಮಾಡ್ತಾ ಇರೋದಲ್ಲ, ಎಲ್ಲ ಕಾರ್ಮಿಕರಿಗೋಸ್ಕರ ಒಂದು ಒಳ್ಳೆ ದೊಡ್ಡ ಮಟ್ಟದ ಹೋರಾಟ ಮಾಡೋಣ. ಎಲ್ಲರೂ ಒಗ್ಗಟ್ಟಾಗೋಣ. ಮತ್ತೆ ಹೇಳ್ತಾ ಇದ್ದೀನಿ, ನಾವು ತಣ್ಣಗಾಗಿಲ್ಲ. ನವೆಂಬರ್ 3ನೇ ತಾರೀಕು ಮಾಡಿದ್ದು ಹೋರಾಟ ತಣ್ಣಗಾಗಿಲ್ಲ. ಅದಕ್ಕೆ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ರೆಡಿ ಆಗಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಬ್ಬ ಆಗ್ಬಿಡಲಿ ಅಂತ, ಈ ಹಬ್ಬಕ್ಕೆ ಕರೆದ್ರೆ ಮತ್ತೆ ನಾವೆಲ್ಲ ಹೋರಾಟ ಜೊತೆಗೆ ಬದುಕು ನಡೆಸಬೇಕಲ್ಲ. ಹಾಗಾಗಿ ಹಬ್ಬ ಕಳೆದ ನಂತರ ಒಂದು ದೊಡ್ಡ ಮಟ್ಟದ ಮತ್ತೊಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ದಯವಿಟ್ಟು ಎಲ್ಲ ಕಾರ್ಮಿಕರು ನಮಗೆ ಪ್ರೋತ್ಸಾಹ ನೀಡಬೇಕು, ಸಹಕಾರ ನೀಡಬೇಕು. ಸೀರೆ ಸಂತೆ ಆಗಿದೆ, ಅನೇಕ ಮಾಲೀಕರಿಗೆ ಸಾವಿರಾರು ಸೀರೆ ಮಾರಿದ್ದಾರೆ, ಲಾಭ ಬಂದಿದೆ. ನೋಡೋಣ ಕೂಲಿ ಕಾರ್ಮಿಕರಿಗೆ ಕೂಲಿ ಕೊಡ್ತಾರೋ ಏನು ಮಾಡ್ತಾರೋ ನೋಡೋಣ. ಇನ್ನೊಂದು ವಾರ 2 ವಾರ ಆದಮೇಲೆ ಮತ್ತೆ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕಾರ್ಮಿಕರು ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಶಂಭು ಶಂಕರ್, ದೊಡ್ಡಬಳ್ಳಾಪುರ. ಧನ್ಯವಾದಗಳು. ಕೂಲಿ ಕಾರ್ಮಿಕರಿಗೆ ನಾಗರಾಜು ಅಂತ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಸಾಕಷ್ಟು ನೇಕಾರರಿದ್ದಾರೆ. ಅವರಲ್ಲಿ ಏನು ಕಷ್ಟ ಅಂತ ಅಂದರೆ ಯಾರೂ ಮಾಲೀಕರಾಗೋದಿಲ್ಲ. ಅದರಲ್ಲಿ ಈಗ ಎಲ್ಲ ಕೂಲಿಗಳು ಕಡಿಮೆ ಮಾಡ್ತಾವ್ರೆ. ಸೀರೆ ಹೋಗ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಅಂತ.
ಕೂಲಿ ಕಡಿಮೆ ಮಾಡ್ತಾವ್ರೆ ಹೊರತು ನೂರು ರೂಪಾಯಿ ಲಾಭ ತೊಗೊಂಡೋಗೂ ಸಹ ಅವಾಗೂ ಲಾಸ್ ಆಗ್ತಾಯಿತ್ತು. ಈಗ ಸೀರೆಗಳು ಹೋಗ್ತಾ ಇಲ್ಲ ಅಂದ್ಬಿಟ್ಟು ಕೂಲಿ ಕಡಿಮೆ ಮಾಡ್ತಾರೆ. ಪ್ರತಿ ಹಂತದಲ್ಲೂ ಇದೇ ಥರ ಮಾಡಿಕೊಂಡು ಈಗ ಬೇಕಾದಷ್ಟು ಬಂಡವಾಳಗಳಾಕಿ ರೇಪೇರ್ ಮಗ್ಗ ಇನ್ನೊಂದು ಮತ್ತೊಂದು ಅವೆಲ್ಲ ಹಾಕೋಕ್ಕೆ ಬಂಡವಾಳ ಇರ್ತೈತೆ. ಈ ಕಷ್ಟಪಟ್ಟು ಕೂಲಿ ಮಾಡೋವಂಥವ್ರಿಗೆ 10 ರೂಪಾಯಿ ಕೂಲಿ ಹಾಕ್ಕೊಡೋಕ್ಕೆ ಅವ್ರಿಗೆ ಕೈ ಬರೋಲ್ಲ. ಇಂಥ ಪರಿಸ್ಥಿತಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿದೆ. ದಯವಿಟ್ಟು ಎಲ್ಲ ನೇಕಾರರು ಒಂದಾಗಿ ನಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋಣ ಮುಂದಿನ ದಿನಗಳಲ್ಲಿ. ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಕೂಲಿ ಕಾರ್ಮಿಕರ ಸಮಿತಿಯಿಂದ ನಮ್ಮದೊಂದು ಮನವಿ. ಇವಾಗ ಆಲ್ರೆಡಿ ವಲಸೆ ಕಾರ್ಮಿಕರು ಒಂದು 5,000 ಜನ ಅವರೇ ಸಿಂಗಲಾಗಿ, ಒಂದು 200-300 ಕುಟುಂಬಗಳು ಅವೇ. ಮುಂದಕ್ಕೆ ಈ 5,000 ಜನ ಹೋಗಿ ಒಬ್ಬೊಬ್ಬರು ಫ್ಯಾಮಿಲಿ ಕರ್ಕೊಂಬಂದು 10,000 ಜನ ಕುಟುಂಬ ಆಗುತ್ತೆ. ಮುಂದಕ್ಕೆ ಸ್ಥಳೀಯ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗಬೇಕು, ದಯವಿಟ್ಟು ಕೂಲಿ ಕಾರ್ಮಿಕರು ಆಲೋಚನೆ ಮಾಡಿ. ನೀವು ಹೇಳ್ತಾ ಇದ್ದೀರಲ್ಲ ತಣ್ಣಗಾಗಿದ್ದಾರೆ ಅಂತ, ನಮಗೆ ಫೆಬ್ರವರಿಯಲ್ಲಿ ಹೋರಾಟ ಮಾಡೋಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ. ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಇವಾಗ ವಿಷಯಗಳು ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಇರೋವರೆಗೂ ಅವ್ರು ಹೋಗೋವರೆಗೂ ಯಾವುದು ನಿಲ್ಲಿಸಲ್ಲ. ಹೋರಾಟ ನಿರಂತರ ಇರುತ್ತೆ, ನಿಲ್ಲಿಸಲ್ಲ. ವಲಸೆ ವಿರುದ್ಧ ನಿರಂತರ ಹೋರಾಟ ಮಾಡ್ತೀವಿ. 20 ಜನ ಅವರೇ, 30 ಜನ ಬರ್ತಾರೆ, ಎಲ್ಲ ಬರ್ತಾರೆ ಹೋರಾಟ ಮಾಡೋದು. ದಯವಿಟ್ಟು ಕೆಲವರು ಏನೂ ಆಗಲ್ಲ, ಏನು ಮಾಡೋಕ್ಕಾಗ್ತೀವಿ ಅನ್ನೋರು ದಯವಿಟ್ಟು ಬಂದು ಅಂತ ನೋಡ್ರಿ. ಸ್ವಲ್ಪ ದಿನ ಉತ್ತರ ಕೊಡ್ತೀವಿ. ಹಬ್ಬ ಐತೆ, ಅವರು ಹಬ್ಬ ಮಾಡ್ಕೊಳ್ಳಿ, ನಾವು ಕಷ್ಟ ಸುಖ ನಾವು ಹಬ್ಬ ಮಾಡ್ಕೊತೀವಿ. ಮುಂದಕ್ಕೆ ಹಬ್ಬ ಆಗಲಿ, ನಾವು ತೋರಿಸ್ತೀವಿ. ವಲಸಿಗರ ವಿರೋಧ ನಮ್ಮ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಮುಂದಕ್ಕೆ ತಾನ ತೊಂದರೆ ಆಗುತ್ತೆ. ಇವಾಗಲೇ 5,000-10,000 ಜನ ಆಲ್ರೆಡಿ ಇದೈತೆ. 5,000 ಜನ ಅವರು ಕುಟುಂಬಗಳಾದರೆ ನಿಮ್ಮ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಆಲೋಚನೆ ಮಾಡಿ ದಯವಿಟ್ಟು ಗಮನ ಕೊಡಿ. ಹೋರಾಟಕ್ಕೆ ಮುಂದಾಗಿ ಒಗ್ಗಟ್ಟಾಗಲ್ಲ. ಎಲ್ಲರೂ ಏನೂ ಆಗಲ್ಲ, ಏನೋ ಒಂದು ಮಾಡ್ಬೋದು, ಆಗುತ್ತೆ. ಎಲ್ಲ ರೀತಿ ಸಪೋರ್ಟ್, ಸಂಘ ಸಂಸ್ಥೆ ಸಪೋರ್ಟ್ ನಮಗೈತೆ. ನಾವು ಮುಂದುವರಿಬೇಕು, ನಾವು ಒಗ್ಗಟ್ಟಾದ್ರೆ ಎಲ್ಲರೂ ಬರ್ತಾರೆ. ದಯವಿಟ್ಟು ಇದೊಂದು ನಮ್ಮ ಮನವಿ. ಜೊತೆಗೆ ನಮಸ್ಕಾರಗಳು. ನನ್ನ ಹೆಸರು ಮೇಸ್ತ್ರಿ ಜಗದೀಶ್ ಅಂತ. ನಾನು ಈ ಉದ್ಯೋಗನ 42 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ಒಂದು 5 ವರ್ಷಕ್ಕೆ ಮುಂಚೆ ಇದ್ದಿದ್ದ ಬೆಲೆಗಳು ಈಗಿಲ್ಲ. ನಮಗೆ ಈ 5-6 ವರ್ಷದಿಂದ ಅದೇ ಕೂಲಿ ಕೊಡ್ತಾ ಇದ್ದಾರೆ. ಈಗ 5 ವರ್ಷಕ್ಕೆ ಮುಂಚೆ ಇರೋ ಬೆಲೆ ಈಗ 20 ರೂಪಾಯಿ ಇರೋದು 100 ರೂಪಾಯಿ ರೇಟ್ ಆಗಿದೆ. ಒಂದು ಟಿಫನ್ನಿಂದ ಹಿಡ್ಕೊಂಡು, ಒಂದು ಎಳ್ನೀರಿಂದ ಹಿಡ್ಕೊಂಡು ಪ್ರತಿಯೊಂದು ಐಟಮು ಜಾಸ್ತಿ ಆಗಿದೆ. ನಮಗೆ 5 ವರ್ಷದಿಂದ ಅದೇ ಕೂಲಿ ಕೊಡ್ತಾ ಇದ್ದಾರಲ್ಲ, ನಾವು ಯಾಕೆ ಜೀವನ ಮಾಡೋಣ? ಮಕ್ಕಳ ಫೀಸು 5 ವರ್ಷಕ್ಕೆ ಮುಂಚೆ 1,000 ಇತ್ತು, ಈಗ 8,000 10,000 ಮಾಡಿದ್ದಾರೆ. ಯಾವ ಥರ ನಾವು ಮಕ್ಕಳನ್ನ ಓದಿಸೋಣ? ನಮಗೆ ತೊಂದರೆ ಆಗಿದೆ. ಕೂಲಿ ಮಾತ್ರ ನಮಗೆ ಸಿಗ್ತಾಯಿಲ್ಲ ಸರಿಯಾಗಿ. ನಮಗೆ ಕೂಲಿ ಬೇಕು ಅಂತ ಹೋರಾಡ್ತಾ ಇದ್ವಿ. ನಮಸ್ಕಾರ. ದೊಡ್ಡಬಳ್ಳಾಪುರ ಎಲ್ಲ ಕೂಲಿ ನೇಕಾರ ಕಾರ್ಮಿಕರಿಗೆ ನಾವು ಕಚೇರಿ ಮಾಡಿ, ಕೂಲಿ ನೇಕಾರ ಕಾರ್ಮಿಕರ ಸಂಘ ಅಂತ ಕಚೇರಿ ಮಾಡಿ ಈಗಾಗಲೇ 1 ತಿಂಗಳ ಮೇಲೆ 2 ತಿಂಗಳು ಆಗ್ತಾಯಿದೆ. ಇಲ್ಲಿಗಂಟ ನಾವು ಕಾರ್ಮಿಕ ಇಲಾಖೆಗೆ, ಜವಳಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ವಲಸಿಗರ ವಿರುದ್ಧ ಯಾವುದಾದ್ರು ಕಾನೂನು ಕ್ರಮ ತೊಗೊಬೇಕು, ಎಲ್ಲ ಥರವಾದ ಅರ್ಜಿಗಳನ್ನ ಕೊಟ್ಟು ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ಈಗಾಗಲೇ ಕೇಳ್ಕೊಂಡಿದ್ದೀವಿ. ವಲಸೆ ಕಾರ್ಮಿಕರ ಕಾನೂನು 1979 ಕಾನೂನು ಪ್ರಕಾರ ಯಾವುದೇ ಒಬ್ಬರು ಮಾಲೀಕರು ವಲಸೆ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸ್ಕೊಬೇಕು ಅಂದರೆ ಕಾರ್ಮಿಕ ಇಲಾಖೆಯಲ್ಲಿ ಪರ್ಮಿಷನ್ ತೊಗೊಂಡಿರಬೇಕು. ಆದರೆ ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ರಾಜಾರೋಷವಾಗಿ ವಲಸೆ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಗುಡಿ ಕೈಗಾರಿಕೆ ಅನ್ನೋ ಹೆಸರಲ್ಲಿ ಕಾನೂನು ಯಾವುದೂ ಅಡ್ಡ ಬರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಮಾಲೀಕರು ವಲಸೆ ಕಾರ್ಮಿಕನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಗುಡಿ ಕೈಗಾರಿಕೆ ಅಂದರೆ 1-2 ಮಗ್ಗ ಇರಬೇಕು, 1-2 ಮಿಷಿನರೀಸ್ ಇರಬೇಕು. 20-30 ಮಿಷಿನರೀಸು, ಈ 30-40 ಮಗ್ಗಗಳಿರೋದು ಗುಡಿ ಕೈಗಾರಿಕೆ ಆಗಲ್ಲ. ಅದು ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಸೇರುತ್ತೆ. ಆ ಥರ ಕೈಗಾರಿಕೆಗಳಲ್ಲಿ ನೀವು ವಲಸೆ ಕಾರ್ಮಿಕರನ್ನ ಕೆಲಸಕ್ಕೆ ಸೇರಿಸ್ಕೊಬೇಕು ಅಂದರೆ ಖಂಡಿತವಾಗೂ ಕಾರ್ಮಿಕ ಇಲಾಖೆಯಲ್ಲಿ ಪರವಾನಗಿ ಪಡೆದಿರಬೇಕು. ಇದ್ರ ವಿರುದ್ಧ ಈಗಾಗಲೇ ಕಾರ್ಮಿಕ ಇಲಾಖೆಗೆ ಮತ್ತು ಜವಳಿ ಇಲಾಖೆಗೆ ದೂರು ನೀಡಿದ್ದೀವಿ. ಮುಂದಕ್ಕೆ ದೊಡ್ಡ ಆಫೀಸು ಬೆಂಗಳೂರಲ್ಲಿರೋ ಕಾರ್ಮಿಕ ಇಲಾಖೆಗೆ ದೂರು ನೀಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಬೇಕು, ಎಲ್ಲರೂ ಒಗ್ಗಟ್ಟಿಂದ ಇದನ್ನು ಸಾಧಿಸಬೇಕು. ಸ್ನೇಹಿತರೆ, ಒಂದು ವಿಚಾರ ಹೇಳ್ತೀನಿ ಕೇಳಿ. ದೊಡ್ಡಬಳ್ಳಾಪುರದಾಗೆ ಕೂಲಿ ನೇಕಾರ ಮಗ್ಗ ಬಿಡೋನಿಗೆ ಎಷ್ಟು ಬೆಲೆ ಇತ್ತು ಅಂತಂದರೆ, ಅವ್ನ ಕಷ್ಟ ಅಂದಾಗ ಎಲ್ಲ ಮಾಲೀಕರು ಬಂದು ನೆರೆ ಆಗೋರು. ಇವತ್ತು ಹೊರ ರಾಜ್ಯದಿಂದ ಬಂದು ಅವ್ರ ಕೈ ಕಸ ಆಗ್ಬಿಟ್ಟು ಕೆಲಸ ಮಾಡ್ಕೊಂಡು ಇವತ್ತು ನಮ್ಮ ದೊಡ್ಡಬಳ್ಳಾಪುರದಾಗೆ ಕೂಲಿ ಮಾಡೋ ನೇಕಾರಿಗೆ ನಮ್ಮ ತಾತ, ನಮ್ಮಪ್ಪ, ನಮ್ಮ ಅಬ್ದಿ ಕಾಲದಿಂದ ಕೆಲಸ ಮಾಡ್ತಾರಂತ ಅವರು ಇವತ್ತು ಅವ್ರಿಗೆ ಬೆಲೆ ಇದ್ದಂಗಾಗೈತೆ. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ದೊಡ್ಡಬಳ್ಳಾಪುರದ ಕೂಲಿ ಕಾರ್ಮಿಕರು ಎಲ್ಲ ಒಗ್ಗಟ್ಟಾದ್ರೇ ಈ ಹೊರ ರಾಜ್ಯದಿಂದ ಬಂದಿರೋರನ್ನಾಗಲಿ, ಅವ್ರನ್ನ ಇಟ್ಕೊಂಡಿರೋ ಮಾಲೀಕರನ್ನಾಗಲಿ ಬುದ್ಧಿ ಕಲಿಸೋಕ್ಕೆ ಇದೊಂದು ಒಳ್ಳೆ ಅವಕಾಶ. ಅವ್ನು ಹೋಗ್ತಾನೆ, ಇವ್ನು ಮಾಡ್ತಾನೆ ಅಂತ ನೀವು ಅನ್ಕೊಂಬೇಡ್ರಿ. ನೀವೊಂದು ಹೆಜ್ಜೆ ಮುಂದೆ ಇಕ್ಕರಿ, 10 ಹೆಜ್ಜೆ ನಿಮ್ಮ ಹಿಂದೆ ಇರ್ತೈತೆ ಅಂತ ಈ ಮಾತು ಹೇಳಿ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.